ಈ ಫಂಡಿಂಗ್ ಎಂಬ ಪದವನ್ನು ನೀವು ಕೂಡ ಹಲವಾರು ಬಾರಿ ಕೇಳಿರಬಹುದು. ಆದರೆ ಈ ಫಂಡಿಂಗ್ ಅಂದರೆ ಏನು? ಹಲವಾರು ಸ್ಟಾರ್ಟ್ಅಪ್ಗಳು ಫಂಡಿಂಗ್ನ ಚಕ್ರದಲ್ಲೇ ಸಿಲುಕಿಕೊಂಡಿವೆ ಮತ್ತು ನೀವು ಕೂಡ ಈ ಲೂಪ್ನಲ್ಲಿ ಸಿಲುಕಿರಬಹುದು. ಫಂಡಿಂಗ್ ಬಗ್ಗೆ ಹೆಸರನ್ನು ಮಾತ್ರ ಹೇಳುವ ಅನೇಕ ವಿಡಿಯೋಗಳು ಸಿಗುತ್ತವೆ, ಆದರೆ ಫಂಡಿಂಗ್ ಅಂದರೆ ನಿಜವಾಗಿಯೂ ಏನು ಮತ್ತು ಇದರ ಎಷ್ಟು ವಿಧಗಳು ಇವೆ ಎಂಬುದನ್ನು ಸ್ಪಷ್ಟವಾಗಿ ಯಾರೂ ಹೇಳುವುದಿಲ್ಲ. ಹಾಗಾದರೆ ಇಂದು ಇದನ್ನು ಸುಲಭವಾದ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಆರಂಭವು ಬೂಟ್ ಸ್ಟ್ರ್ಯಾಪಿಂಗ್ನಿಂದ ಆಗುತ್ತದೆ, ಅಂದರೆ ನಿಮ್ಮದೇ ಹಣವನ್ನು ಹೂಡಿಕೆ ಮಾಡಿ ವ್ಯವಹಾರ ಆರಂಭಿಸುವುದು. ನಂತರ ಬರುತ್ತದೆ ಸ್ನೇಹಿತರು ಮತ್ತು ಕುಟುಂಬದವರಿಂದ ಫಂಡಿಂಗ್, ಅಲ್ಲಿ ನಿಮ್ಮ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೂಡಿಕೆ ಮಾಡುತ್ತಾರೆ. ಈಗ ನಾವು ಹೂಡಿಕೆದಾರರ ಬಗ್ಗೆ ಮಾತನಾಡೋಣ. ಇದರಲ್ಲಿ ಪ್ರೀ ಫಂಡಿಂಗ್ ಹಂತದಲ್ಲಿ ಏಂಜಲ್ ಇನ್ವೆಸ್ಟರ್ಗಳು ನಿಮ್ಮ ಆಲೋಚನೆಗೆ ಹಣ ಹೂಡುತ್ತಾರೆ. ಸೀಡ್ ಫಂಡಿಂಗ್ ಹಂತದಲ್ಲಿ ನೀವು ಉತ್ಪನ್ನವನ್ನು ತಯಾರಿಸಿ ಅದನ್ನು ಮಾರುಕಟ್ಟೆಯಲ್ಲಿ ಪರೀಕ್ಷಿಸುತ್ತೀರಿ ಮತ್ತು ನಂತರ ಬರುತ್ತದೆ ಬೆಳವಣಿಗೆಯ ನಿಜವಾದ ಆಟ, ಸೀರೀಸ್ ಎ, ಬಿ ಮತ್ತು ಸಿ ಫಂಡಿಂಗ್. ಇಲ್ಲಿ ಎ ಹಂತದಲ್ಲಿ ವ್ಯವಹಾರವನ್ನು ವಿಸ್ತರಿಸುತ್ತಾರೆ, ಬಿ ಹಂತದಲ್ಲಿ ತಂಡ ಮತ್ತು ಮಾರುಕಟ್ಟೆಯನ್ನು ಹೆಚ್ಚಿಸುತ್ತಾರೆ ಮತ್ತು ಸಿ ಹಂತದಲ್ಲಿ ನೀವು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಆಗುತ್ತೀರಿ. ಈ ಸಂಪೂರ್ಣ ಪ್ರಯಾಣದಲ್ಲಿ 2 ಪ್ರಮುಖ ಆಟಗಾರರು ಇದ್ದಾರೆ, ಏಂಜಲ್ ಇನ್ವೆಸ್ಟರ್ ಮತ್ತು ವೆಂಚರ್ ಕ್ಯಾಪಿಟಲಿಸ್ಟ್. ಹಾಗಾದರೆ ಮುಂದಿನ ಬಾರಿ ನಿಮಗೆ ಫಂಡಿಂಗ್ ಎಂಬ ಪದ ಕೇಳಿಸಿದರೆ ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯನ್ನು ಖಂಡಿತವಾಗಿಯೂ ನೆನಪಿಡಿ. ಬಾಸ್ ವಾಲಾ, ಬಿ ದ ಬಾಸ್.